ಮಂಡ್ಯದಲ್ಲಿ ನಾಟಿ ವರ್ಸಸ್ ಹೈಬ್ರಿಡ್ ಅಭ್ಯರ್ಥಿಯ ಫೈಟ್ ಶುರುವಾಗಿದೆ. ನಾಟಿ ಬ್ರಿಡ್ ಅಭ್ಯರ್ಥಿಗೆ ಟಿಕೆಟ್ ಎಂಬ ಚಲುವರಾಯಸ್ವಾಮಿ ಹೇಳಿಕೆಗೆ ಸುಮಲತಾ ಅಂಬರೀಶ್ ತಿರುಗೇಟು ಕೊಟ್ಟಿದ್ದಾರೆ. ನಾಟಿ ಅಡುಗೆ ಮನೆಯಲ್ಲಿರಬೇಕು, ಪಾರ್ಲಿಮೆಂಟ್ನಲ್ಲ. ನಾಟಿ ಎಂಬುದು ಪಾರ್ಲಿಮೆಂಟ್ಗೆ ಹೊಂದೋದಿಲ್ಲ. ಸಂಸತ್ನಲ್ಲಿ ಜಲ, ನೆಲ, ಭಾಷೆಯ ಬಗ್ಗೆ ಮಾತನಾಡೋರ್ಬೇಕು. ಚೆಲುವಣ್ಣ ನಾಟಿಯನ್ನ ಅಡುಗೆಯಲ್ಲಿಟ್ಕೊಳ್ಬೇಕು. ಚಲುವರಾಯಸ್ವಾಮಿ ಹೇಳಿಕೆಯನ್ನು ನಾನು ಗಂಭೀರವಾಗಿ ತೆಗೆದುಕೊಳ್ಳಲ್ಲ ಅಂತ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ತೆರೆಗೇಟ್ ಕೊಟ್ಟಿದ್ದಾರೆ. ಅವರು ಅಂತಿಮವಾಗಿ ನೆನೆ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ, ನಾನು ಬಿಜೆಪಿಯಿಂದನೇ ಅಭ್ಯರ್ಥಿ ಆಗ್ತೀನಿ ಮತ್ತು ನಾನು ನಮ್ಮೆಲ್ಲ ಅಶೋಕ್ ಜಯರಾಮ್ ಹೋಗಿದ್ದಾರೆ, ನಾರಾಯಣಗೌಡ ಹೋಗಿದ್ದಾರೆ, ಎಲ್ಲ ಬಹುತೇಕ ಲೀಡರ್ ಹೋಗಿದ್ದಾರೆ. ಇದು ಮಂಡ್ಯ ಜಿಲ್ಲೆ ಮೊನ್ನೆನೇ ನಾವು ಕಾಳೆ ಕೂಗಿದ್ದೀವಿ. ಸ್ವಾಭಿಮಾನದ ಎಲೆಕ್ಷನ್, ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಎಲೆಕ್ಷನ್. ಲೋಕಸಭೆ ಸ್ಥಳೀಕರೇ ಆಗಬೇಕು. ಒರಿಜಿನಲಿ ನಮ್ಮ ಹಳ್ಳಿಲಿ ಹೇಳ್ತಾರಲ್ಲ, ಒರಿಜಿನಲ್ಲು. ಈ ದೇಶಿ ಬೀಡು ನಾಟಿ ಬೀಡು ಅಂತೀವಲ್ಲ, ನಾಟಿ ಮಂಡ್ಯದಲ್ಲಿ ನಾಟಿ ಪ್ರಶ್ನೆ ಇಲ್ಲ. ಹೇಳೋಕ್ಕೆ ಇಷ್ಟಪಡ್ತೀನಿ, ಇದನ್ನು ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಸೊ ಸೀರಿಯಸ್ ಆನ್ಸರು ಕೊಡೋಕ್ಕೆ ಹೋಗಲ್ಲ. ನಾಟಿ ಅನ್ನೋದು ನಮ್ಮ ಮನೇಲಿ ಅಡುಗೆಯಲ್ಲಿ ಇಟ್ಕೋಬೇಕು. ಪಾರ್ಲಿಮೆಂಟ್ ಇದು ತಮಾಷೆ ಅಲ್ಲ. ಪಾರ್ಲಿಮೆಂಟ್ ಹೋಗೋಕ್ಕೆ ನಮಗೂ ಒಂದು ಕ್ವಾಲಿಫಿಕೇಷನ್ ಇರಬೇಕು, ಒಂದು ತಿಳುವಳಿಕೆ ಇರಬೇಕು, ಒಂದು ನಾಲೆಡ್ಜ್ ಇರಬೇಕು. ಅಲ್ಲಿ ನಿಂತ್ಕೊಂಡು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆ ಬಗ್ಗೆ, ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಮಣ್ಣು, ನಮ್ಮ ರಾಷ್ಟ್ರದ ಬಗ್ಗೆ ಧ್ವನಿ ಎತ್ತೋ ಅಂತ ಒಂದು ಕನಿಷ್ಠ ಒಂದು ಕ್ವಾಲಿಫಿಕೇಷನ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾಟಿ ಅನ್ನೋದು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ಖಂಡಿತ ಪಾರ್ಲಿಮೆಂಟ್ಗೆ ಅದು ಅನ್ವಯ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.